ಗೆಟ್ ರೆಡಿ ವಿತ್ ಮೀ ಪಾರ್ಟ್ 2 ಗೆ ಸ್ವಾಗತ. ಎಸ್ ಇವತ್ತು ನಾನು ಈ ಒಂದು ಹಲೋ ಗೈಸ್, ನಾನು ಇಲ್ಲಿ ಈ ತರ ಕುತ್ಕೊಂಡಿರೋದು ಪಾದಯಾತ್ರೆ ಮಾಡಕ್ಕಲ್ಲ, ಉಲ್ಟಾ ಪಲ್ಟಾ ಯಾತ್ರೆ ಮಾಡಕ್ಕೆ. ಈ ತರ ಸುಳ್ಳಿ ಸುತ್ಕೊಂಡು ನಾನು ಥೈಲ್ಯಾಂಡ್ ವರ್ಗೂ ಹೋಗ್ತೀನಿ. ಇನ್ನು ಜಗತ್ತಲ್ಲಿ ಈ ತರ ಯಾರು ಮಾಡಿಲ್ಲ, ಮಾಡೋದು ಇಲ್ಲ, ಮಾಡಕ್ ನಾನು ಬಿಡೋದು ಇಲ್ಲ. ನನ್ನ ಹೆಸರು ಡ್ಯಾಡಿ ತ್ರಿಲೋಕ್, ಆದ್ರೆ ಜನ ನಂಗೆ ಪ್ರೀತಿಯಿಂದ ಸಡೆ 09 ಅಂತ ಕರೀತಾರೆ. ನಂಗಿರೋದು ಒಂದೇ ಹುಚ್ಚು, ನಾನು ಬಿಗ್ ಬಾಕ್ಸ್ ಮನೆಗೆ ಸೆಲೆಕ್ಟ್ ಆಗ್ಲೇಬೇಕು ಅಂತ. ವಿಡಿಯೋ ನೋಡಿ ಸ್ವಲ್ಪ ಜನಕ್ಕೆ ಕರುಳು ಕಿತ್ತು ಬರುತ್ತೆ ನನ್ನ ಮೇಲೆ ಸಿಂಪತಿ ಬಂದು, ಯಾಕಂತಂದ್ರೆ ಈ ಹುಡುಗ ಇಷ್ಟು ಕಷ್ಟ ಪಡ್ತಿದ್ದಾನಲ್ಲಪ್ಪ, ನಾವು ಒಂದ್ ಲೈಕ್ ಕೊಡ್ಲೇಬೇಕು ಅಂತ. ಅದಕ್ಕೋಸ್ಕರ ನೀವು ಲೈಕ್ ಕಮೆಂಟ್ ಕೊಡ್ರಿ. ಇಲ್ಲಿಂದ ನಾನು ಥೈಲ್ಯಾಂಡ್ ವರ್ಗೂ ಉಲ್ಟಾ ಪಲ್ಟಾ ಯಾತ್ರೆ ಮಾಡೋ ಕಾರಣ ಏನಪ್ಪಾ ಅಂತಂದ್ರೆ, ನಾನು ಈ ಸರ್ತಿ ಬಿಗ್ ಬಾಕ್ಸ್ ಗೆ ಸೆಲೆಕ್ಟ್ ಆಗ್ಲಿ ಅಂತ. ನಾನಿಲ್ಲಿ ಉಲ್ಟಾ ಪಲ್ಟಾ ಯಾತ್ರೆ ಮಾಡೋದ್ರಿಂದ ಯಾವ ವೆಹಿಕಲ್ಸ್ಗೂ ತೊಂದರೆ ಆಗಲ್ಲ, ಯಾಕಂತಂದ್ರೆ ಈ ರೋಡ್ಗೆ ಯಾವ ಬರಲ್ಲ, ಯಾಕಂದ್ರೆ ಅಡ್ಡ ಮಣ್ಣಿದೆ. ತೋರ್ಸಲ್ಲಿ ಒಂದ್ಸರ್ತಿ ಇಲ್ಲಿ ತೋರ್ಸು. ನಿಮಗೆ ಗೊತ್ತು ಉಲ್ಟಾ ಪಲ್ಟಾ ಯಾತ್ರೆ ಮಾಡೋದು ಎಷ್ಟು ಕಷ್ಟ ಅಂತ. ನಾನ್ ಮಾಡ್ತಿದ್ದೀನಿ ಯಾಕಂತಂದ್ರೆ ಈ ಸರ್ತಿ ಬಿಗ್ ಬಾಕ್ಸ್ ಗೆ ಸೆಲೆಕ್ಟ್ ಆಗ್ಲಿ ಅಂತ. ನಾನೊಬ್ಬ ಮೂರ್ ಮುಕ್ಳಿ, ನಾನು ಹಿಂಗ್ ಮಾಡೋದ್ರಿಂದ ಬಿಗ್ ಬಾಕ್ಸ್ ಮನೇಲಿ ಸೆಲೆಕ್ಟ್ ಮಾಡೋದಿರ್ಲಿ, ನಂಗಲ್ಲಿ ನೆಲ ವರ್ಷಕ್ಕೂ ಕರ್ಕೊಳಲ್ಲ ಅಂತ ನಿಮ್ಗೂ ಚೆನ್ನಾಗ್ ಗೊತ್ತು, ನಂಗೂ ಗೊತ್ತು. ಆದ್ರೂ ಮಾಡ್ತಿದ್ದೀನಿ ಯಾಕಂತಂದ್ರೆ ಅಕೌಂಟ್ ಎಂಗೇಜ್ಮೆಂಟ್ ಬೆಳೆಯುತ್ತೆ, ಫಾಲೋವರ್ಸ್ ಬರ್ತಾರೆ. ಕಮೆಂಟ್ ಬಾಕ್ಸ್ ನಾನು ಆನ್ ಅಲ್ಲಿ ಇಟ್ಟಿರ್ತೀನಿ. ನಿಮಗೆ ಎಷ್ಟು ಮನ್ಸಿಗೆ ತೃಪ್ತಿ ಆಗುತ್ತೋ ಅಷ್ಟು ಬಾಯಿ ಸಿಕ್ಕಂಗ್ ಬೈರಿ, ನಂಗೇನ್ ಬೇಜಾರಿಲ್ಲ. ಆದ್ರೆ ಫಾಲೋ ಮಾಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಮಾನ ಮರ್ಯಾದೆನ ಬೂರ್ಕಾಸ್ಗೆ ಹರಾಜ್ ಹಾಕ್ಲೇಬೇಕು ಅಂತ ಅವರ ತಾಯಿ ಪುಷ್ಪಮ್ಮ ಅವರು ಪಣ ತೊಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇತ್ತೀಚೆಗೆ ಅವರು ಈ ಒಂದು ಮಾಧ್ಯಮದ ಮುಂದೆ ಅಥವಾ ಪತ್ರಕರ್ತರು ಕೇಳ್ತಿರುವ ಪ್ರಶ್ನೆಗಳಿಗೆ, ಮತ್ತೆ ಇತ್ತೀಚೆಗೆ ದೀಪಿಕಾ ದಾಸ್ ಅವ್ರ ಬಗ್ಗೆ ಹೇಳಿರುವಂತಹ ಮಾತುಗಳಾಗಿರ್ಬೋದು, ಒಟ್ನಲ್ಲಿ ಇದೆಲ್ಲ ಒಂದ್ ಕಡೆ ಪಕ್ಕಕ್ಕಿಟ್ರು ನಿನ್ನೆ ಮೊನ್ನೆ ಅಷ್ಟೇ ಯಾವ್ದೋ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ. ಹೀಗೆ ಒಂದು ಅನುಷ್ಕಾ ಶೆಟ್ಟಿ ಅವರ ಒಂದು ತೆಲುಗು ಚಿತ್ರ ಬಿಡುಗಡೆ ಆಗ್ತಿದೆ. ಅದನ್ನ ಕರ್ನಾಟಕದಲ್ಲಿ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಪುಷ್ಪಮ್ಮ ಅವರೇನೆ. ಈಗ ಪತ್ರಕರ್ತರು ಕೇಳ್ತಾರೆ, ಅಲ್ಲಮ್ಮ ಈಗ ಡಿಸ್ಟ್ರಿಬ್ಯೂಟ್ ಅನ್ನೋ ಮಾಡ್ತಿದ್ರ, ಆದ್ರೆ ಕನ್ನಡ ಚಿತ್ರವನ್ನ ಕನ್ನಡ ಡಬ್ಬಿಂಗ್ ಫಿಲ್ಮ್ ತರ ನೀವು ಇಲ್ಲಿ ತಗೊಂಡಿರೋದು ಅಂತ ಕೇಳಿದ್ರೆ, ಇಲ್ಲ ಕನ್ನಡದವ್ರಿಗೆ ಮೊದಲು ಆ ಚಿತ್ರ ತೆಲುಗು ಅಲ್ಲಿ ನೋಡ್ಲಿ, ಅದಾದ್ಮೇಲೆ ನಾವು ಅವ್ರಿಗೆ ಕನ್ನಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನ್ ಅರ್ಥ ಇದು ಕನ್ನಡ ವಿರೋಧಿ ಹೇಳಿಕೆ. ಇದು ನಿಜವಾಗ್ಲೂ ಇದು ಕನ್ನಡದವ್ರು ಏನಕ್ಕೆ ತೆಲುಗು ನೋಡ್ಬೇಕು? ಕನ್ನಡದವ್ರು ನಾವೇನಿಗೆ ತೆಲುಗು ಅಲ್ಲಿ ನೋಡ್ಬಿಟ್ಟು 100 ಮಾರ್ಕ್ಸ್ ಕೊಡ್ಬೇಕು? ಅದಕ್ಕೆ ಬರ್ಲೇಬೇಕು ಅಂದ್ರೆ ಕನ್ನಡದಲ್ಲೇ ಬರ್ಲಿ, ಡಬ್ಬಿಂಗ್ ಆಗೇ ಬರ್ಲಿ. ಆ ಚಿತ್ರದ ಒಂದು ತಂಡ ಇದಾರಲ್ಲ, ಅವರು ಕನ್ನಡದಲ್ಲಿ ಡಬ್ಬಿಂಗ್ ಕೊಡ್ತೀವಿ ಅಂತ ರೆಡಿ ಇದಾರಂತೆ. ಇಲ್ಲ ನೀವು ತೆಲುಗಲ್ಲಿ ಕೊಡಿ, ನಮ್ ಜನ ಅದನ್ನ ಇಷ್ಟಪಟ್ರೆ ಮಾತ್ರ ನಾವು ಅದನ್ನ ಕನ್ನಡದಲ್ಲಿ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಹೇಳ್ತಿದೀನಿ, ಇದು ಕನ್ನಡ ವಿರೋಧಿ ಹೇಳಿಕೆ. ಸುಮ್ನೆ ಬಾಯಿ ಮಾತಕ್ಕಷ್ಟೇ ಕನ್ನಡ ಬೆಳೆಸ್ತಾ ಇದೀವಿ, ಕನ್ನಡ ಚಿತ್ರರಂಗ ಉಳಿಸ್ತಿದೀವಿ ಅಂತ ಹೇಳೋದು, ಆದ್ರೆ ನಿಜವಾಗ್ಲೂ ಇದೆಲ್ಲ ಕನ್ನಡ ವಿರೋಧಿ ಹೇಳಿಕೆ. ಯಶ್ ಅವರ ತಾಯಿಗೆ ಯಾರಾದ್ರೂ ಮನವರಿಕೆ ಅಥವಾ ಇದ್ರ ಬಗ್ಗೆ ಯಾರಾದ್ರೂ ದಯವಿಟ್ಟು ಅವ್ರಿಗೆ ತಿಳಿಸುವಂತ ದಯವಿಟ್ಟು ಪ್ರಯತ್ನ ಮಾಡಿ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಡಿಬೋ ಸೆಲೆಬ್ರಿಟೀಸ್ಗೂ ನಮಸ್ಕಾರ. ಇವತ್ತು ನಮ್ಮ ಧನ್ವೀರ್ ಅವ್ರದ್ದು ಬರ್ತ್ಡೇ ಇದೆ. ಪ್ರತಿಯೊಬ್ಬ ಡಿಬೋ ಸೆಲೆಬ್ರಿಟೀಸ್ ನಮ್ಮ ಧನ್ವೀರ್ ಅವರಿಗೋಸ್ಕರ ಒಂದೇ ಒಂದು ಕಮೆಂಟ್ ಹಾಕ್ಬಿಡಿ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ. ನಮ್ಮ ಧನ್ವೀರ್ ಅಣ್ಣನ ಬಗ್ಗೆ ಕೆಟ್ಟ ಕಮೆಂಟ್ ಹಾಕ್ತಿರೋರಿಗೆಲ್ಲ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಆ ವ್ಯಕ್ತಿ ನೀತಿ ನಿಯತ್ತು ನಂಬಿಕೆ ಅಂತ ಬದುಕ್ತವ್ರೆ. ನೀವು ಆ ನೀತಿ ನಿಯತ್ತು ನಂಬಿಕೆಗೆ ಅರ್ಥ ಗೊತ್ತಿಲ್ದಂಗ್ ಬದುಕ್ತಿರೋ ಅಡ್ಸಿ ಮಕ್ಕಳು. ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಡಿ ಬಾಸ್ ಇಂದ ಇದ್ದ ಒಬ್ಬೊಬ್ರು ವ್ಯಕ್ತಿ ಅಂದ್ರೆ ಅದು ನಮ್ಮ ಧನ್ವೀರಣ್ಣ ಆಗಿರ್ತಾರೆ. ಈಗಲೂ ಕೂಡ ಅವರು ಅಂದ್ರೆ ಇಂಥದ್ದೊಂದು ಇನ್ಸಿಡೆಂಟ್ ಫೇಸ್ ಮಾಡ್ತಾ ಇದಾರೆ. ಏನ್ ಹೇಳ್ತೀರಿ ಅವ್ರ ಜೊತೆ ಕೆಲಸ ಮಾಡಿರೋರಾಗಿ ದರ್ಶನ್ ಸರ್ ಬಗ್ಗೆ? ಆಕ್ಚುಲಿ ನಾನು ದರ್ಶನ್ ಅವ್ರ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ, ಆಕ್ಚುಲಿ ಪರ್ಸನ್ ಇವತ್ತಿನ ದಿನ ಏನು ಎಲ್ಲಾರು ನೋಡ್ತಾ ಇದಾರೆ ಸಮಾಜದಲ್ಲಿ, ಅವ್ರು ಆತರ ಅಲ್ಲ ಸರ್. ತುಂಬಾ ಹತ್ತಿರದಿಂದ ನೋಡಿ, ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್, ತುಂಬಾ ಹಾರ್ಟ್ಲಿ ವೆರಿ ಗುಡ್ ಪರ್ಸನ್. ಅವ್ರು ಈಗ ಅದಕ್ಕೆ ಏನ್ ಆಯ್ತು, ಇಲ್ಲ ವಿಧಿ ಆಟನ ಇವೆಲ್ಲ ಅಂತೇಳಿ ತುಂಬಾ ಬೇಜಾರಾಗುತ್ತೆ. ಇತ್ತೀಚೆಗೆ ಕೆಲವರೆಲ್ಲ ಅವ್ರ ಬಗ್ಗೆ ಕೆಲವರು ಮಾಡ್ತೀನಿ, ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಆಯ್ತು ಆಗಿದ್ದಾಗೋಗಿದೆ, ದಯವಿಟ್ಟು ನ್ಯಾಯಾಲಯದಲ್ಲಿದೆ ಕೇಸು, ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡಿಸ್ತಾರೆ. ಯಾರು ಅನ್ಯಾಯ ಆಗಿದೆ ಅವ್ರಿಗಿದಾಗ, ಬಟ್ ಆದ್ರೆ ರೆಸ್ಪೆಕ್ಟ್ ಎಲ್ರಿಗೂ ಮಾಡಿ ಅಂತ ನಾನು ಸರ್ ಜೊತೆ ಕೆಲಸ ಮಾಡಿರೋದು. ಅಂಡ್ ಸರ್ ಹೇಳಿದ ಹಾಗೆ ಟಿವಿಯಲ್ಲಿ ಹೇಗೆ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂಡ್ ಯುನೋ ಸರ್ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾನು ಯಾಕಂದ್ರೆ ಅವ್ರ ಜೊತೆ ತುಂಬಾ ಹತ್ರದಿಂದ ಕೆಲಸ ಮಾಡಿದೀನಿ. ಆ ಸಾಂಗ್ ಟೈಮ್ ಅಲ್ಲೂ ನನ್ನ ಹತ್ರ ಕೇಳಿದಿಷ್ಟೇ ಇಷ್ಟ ಅವರು ಪ್ರತಿದಿನ ಸೆಟ್ ಅಲ್ಲಿ ಹೋದಾಗ, ಅಮ್ಮ ತಿಂಡಿ ತಿಂದೆ, ಅಮ್ಮ ಊಟ ಮಾಡಿದ್ದೆ ಅಂತ. ಸೊ ಐ ರಿಯಲಿ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್. ಅಂಡ್ ಇದು ಡೆಫಿನೆಟ್ಲಿ ಸರ್ ಹೇಳಿದ ಹಾಗೆ ಇದೊಂದು ವಿಧಿ ಆಟ. ಇದ್ರಲ್ಲಿ ನಾವು ಕಮೆಂಟ್ ಮಾಡೋ ತರ ಏನಿಲ್ಲ, ನ್ಯಾಯಾಲಯ ಏನಿದ್ರು ಅವ್ರ ತೀರ್ಪು ಏನು ಫೈನಲ್. ಬಟ್ ಎಸ್ ವೆರಿ ಸ್ಯಾಡ್, ಇಂತ ಒಂದು ಇನ್ಸಿಡೆಂಟ್ ನಡೆದು ಇತ್ತು. ತುಂಬಾ ಒಂದು ಬ್ಯಾಡ್, ಎಕ್ಸ್ಟ್ರೀಮ್ಲಿ ಸ್ಯಾಡ್. ನನ್ಗೆ ಹಳ್ಳಿ ಹುಡುಗ ಅಂದರೆ ತುಂಬ ಇಷ್ಟ. ಯಾಕೆಂತಂದರೆ ಅವ್ರು ಕಷ್ಟದಿಂದ ಬೆಳೆದಿರ್ತಾರೆ, ಕಷ್ಟ ಏನಂತ ಗೊತ್ತಿರುತ್ತೆ, ಎಂಥ ಸಿಚುವೇಶನ್ ಬಂದ್ರೂ ಮ್ಯಾನೇಜ್ ಮಾಡ್ಕೊಳ್ಳೋ ಕೆಪಾಸಿಟಿ ಅವರಲ್ಲಿರುತ್ತೆ. ಸೊ ನನ್ಗೆ ಹಳ್ಳಿ ಹುಡುಗ ಅಂದ್ರೇನೆ ಇಷ್ಟ. ನೀವು ಆಸೆ ಪಡೋ ತಪ್ಪಲ್ಲ, ಸ್ವಲ್ಪ ಯೋಚನೆ ಮಾಡಿ. ಬಿಸ್ಲಾಗಿ ಬಂದ್ರೆ ಗಿಡದಾಗ 2 ದಿನ ಕುರಿ ಕಾದ್ಬಿಟ್ರೆ 3 ದಿನ ಮ್ಯಾಲ್ ಕೆದ್ದಾಳಲ್ಲ.
ನಾವು ರೀಲ್ಸ್ಗೋಸ್ಕರ ಕೆಲಸ ಮಾಡೋಳಲ್ಲ. ನೀವು ಗೊತ್ತಾಗೋದಿಲ್ವಾ? ಆಮೇಲೆ ನನಗೆ ಗೀಲ್ಸು ಅನ್ನೋದು ನನಗೇನು ಗೊತ್ತೇ ಇಲ್ಲ. ನಾನು ಯಾವತ್ತೂ ಮಾಡೋಳೆ ಅಲ್ಲ. ಜಾಸ್ತಿ ಆಯ್ತು ಅಂತ ಅನ್ಸಿದೆ. ಇರ್ಲಿ, ಪ್ರಚಾರ ಜಾಸ್ತಿ ಆಗೋದು ನಾನು ಅದೆಲ್ಲ ರಾಘವೇಂದ್ರ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ನೋಡಿ, ನಾವು ಏನು ಕೆಲಸ ಮಾಡ್ತೀವಿ ಅದ್ರ 10% ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾಡೋ ಕೆಲಸವನ್ನ ಹಾಕ್ತಾರೆ ಹೊರತು ನಾನು ರೀಲ್ಸ್ಗೋಸ್ಕರ ಕೆಲಸ ಮಾಡೋ ಸಹಿಸ್ಕೊಳ್ತಾ ಇಲ್ವಾ? ನಾನು ಯಾವತ್ತು ನೀವು ನೋಡಿ, ನೀವು ಒಂದು ವರ್ಷ 2 ತಿಂಗಳಾಯ್ತಪ್ಪ, ನಾವು ರೀಲ್ಸ್ಗೋಸ್ಕರ ಕೆಲಸ ಮಾಡೋಳಲ್ಲ. ನೀವು ಗೊತ್ತಾಗೋದಿಲ್ವಾ? ಆಮೇಲೆ ನನಗೆ ಗೀಲ್ಸು ಅನ್ನೋದು ನನಗೇನು ಗೊತ್ತೇ ಇಲ್ಲ. ನಾನು ಯಾವತ್ತೂ ಮಾಡೋಳೆ ಅಲ್ಲ. ನನ್ನ ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಯಾವುದು ಈಸಿಯಾಗಿ ತಲುಪುತ್ತೋ ಆ ಮುಖಾಂತರ ನಮ್ದು ಇಡೀ ಸರ್ಕಾರದ ಒಂದು ನಿಜವಾದ ಒಂದು ಚಾಲೆಂಜೇ ನೀವು ಜನರಿಗೆ ನೀವು ಹೆಂಗ್ ತಲುಪ್ತೀರಾ ಅನ್ನೋದು. ಸರ್ಕಾರ ಅಂದ್ರೆ ಏನು, ಸರ್ಕಾರದಲ್ಲಿ ಏನು ಕೆಲಸ ಇರುತ್ತೆ, ಏನು ಯೋಜನೆಗಳಿರುತ್ತೆ, ಯಾವ ಥರ ಒಂದು ಹೆಣ್ಣು ಪ್ರೊಟೆಕ್ಟ್ ಮಾಡ್ಕೋಬಹುದು, ಅವಳ ಹಕ್ಕೇನು, ಅವಳ ವಿಚಾರಧಾರೆಗಳೇನು, ಯಾರಲ್ಲಿ ಏನು ಹೋಗಿ ಪಡ್ಕೋಬೇಕು, ಮಹಿಳಾ ಆಯೋಗ ಅಂತಂದ್ರೇನು, ನಮ್ಮ ಕರ್ನಾಟಕ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಅಂದ್ರೆ ಏನು, ನಿಮಗೆ ಸಂಕಷ್ಟ ಬಂದಾಗ ನೀವು ಯಾರ ಹತ್ರ ಹೋಗ್ಬೇಕು, ಯಾವ ನಂಬರಿಗೆ ಮಾಡಬೇಕು, ಸೈಬರ್ ಕ್ರೈಮ್ ಆದರೆ ನೀವು ಯಾವ ಹೆಲ್ಪ್ ಲೈನಿಗೆ ಹೋಗಬೇಕು, ಯಾವ ವೆಬ್ಸೈಟಿಗೆ ಹೋಗಬೇಕು, ಯಾವ ಥರ ನೀವು ಆನ್ಲೈನಲ್ಲಿ ನಿಮ್ಮ ಕೇಸ್ ದರ್ಜೆ ಮಾಡಬೇಕು, ಅರಿವು ಸಾಕಷ್ಟಿದೆ. ಗೈಸ್, ಏನು ಗೊತ್ತಾ, ಇಷ್ಟು ದಿನ ನೀವು ನನಗೆ ನಿವೇದಿತಾ ಗೌಡಗೆ ಕಂಪೇರ್ ಮಾಡ್ತಿದ್ರಿ. ಅವಾಗ ನಾನೇನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಬಿಕಾಸ್ ಆ ಹುಡುಗಿ ಒಳ್ಳೆಯವಳು ನಂಗೆ ಗೊತ್ತು. ಸೊ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಜೂನಿಯರ್ ನಿವೇದಿತಾ ಗೌಡ ಅಂತ ಹೇಳ್ತಿದ್ರೆ. ಬಟ್ ಇವಾಗ ಇವಳು ಅವಳ ಗಲೀಜು ಗುರು ಸೋನು ಗೌಡ. ಯಪ್ಪ, ಅವಳ ಮುಖ ನೋಡು ಗುರು. ಅವಳು ನನಗೆ ಇಷ್ಟಕ್ಕೂ ಬರಲ್ಲ ಗುರು, ರಾಗಿ ಕಾಳ್ಗಷ್ಟು ಬರಲ್ಲ ಅವಳು ದಯವಿಟ್ಟು ಹೋಲಿಸ್ಬೇಡಿ ಗುರು, ನಿಮಗೆ ಕಾಲು ಬೇಕಾಗಿತ್ತು ಬರ್ತೀವಿ. ಆ ಗಲೀಜ್ಗೆ ಹೋಗಿ ಹೋಲಿಸ್ತಿದ್ದೀರಾ ಯಪ್ಪ.